ಅನ್ನ ಹಾಕೋದಿಲ್ಲ. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ರವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಮಧ್ಯಾಹ್ನ 3:30 ವೇಳೆಗೆ ವಿಧಾನಸಭೆ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಶಾಸಕರ ಭವನದಲ್ಲಿ ಇರ್ತಕ್ಕಂಥ ಅವರ ನೂರಾರು ಜನ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಂಪುಟ ವಿಸ್ತರಣೆಗೂ ಮುನ್ನ ನೂರಾರು ಜನ ಅಂದ್ರೆ ಹಲವಾರು ಮಂದಿ ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮನೆ ಕೆಪಿಸಿಸಿ ಅಧ್ಯಕ್ಷರ ನಿವಾಸದ ಬಳಿಯೂ ಕೂಡ ಪ್ರತಿಭಟನೆ ನಡೆಸಿ ಏನು ಈ ಒಂದು ಸಂಪುಟ ಸೇರ್ಪಡೆ ಸಂದರ್ಭದಲ್ಲಿ ಅಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು. ಯಾವಾಗ ಅಂತಿಮವಾಗಿ ಅವರಿಗೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರ ಹೆಸರನ್ನ ಕೈಬಿಟ್ಟಲಾಗಿದ್ದೋ ಆಕ್ರೋಶಗೊಂಡಂತ ಅವರ ಅಭಿಮಾನಿಗಳು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಶಾಸಕರ ಭವನದಲ್ಲಿ ಸುಮಾರು 2 ಗಂಟೆಯಿಂದಲೂ ಕೂಡ ಪ್ರತಿಭಟನಾ ನಿರತ ಅಂದ್ರೆ ಧರಣಿಯನ್ನು ಕೂಡ ಕುಂತಿರುವಂತದ್ದು. ಇದೀಗ ಅವರ ಅಭಿಮಾನಿಗಳನ್ನ ಅಂದ್ರೆ ಧರಣಿ ನಿರತ ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತೀನಿ. ಸರ್, ಏನ್ ಇವತ್ತು ಪ್ರತಿಭಟನೆ ಇಷ್ಟು ಮಾಡ್ತಾ ಇದ್ದೀರಾ? ಈ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ನಾವು ಪಕ್ಷದ ಪದಾಧಿಕಾರಿಗಳು ಮತ್ತು ಕ್ಷೇತ್ರದ ಜನರು ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೆವು. ನಾವು ಸುಮಾರು ಇವತ್ತು ಬೆಳಿಗ್ಗೆವರೆಗೂ ಒಂದು ಯಶವಂತರಾಯಗೌಡ ಪಾಟೀಲ್ ಶಾಸಕರ ಒಂದು ಆ ಲಿಸ್ಟ್ ಅಲ್ಲಿ ಹೆಸರಿತ್ತು. ಕೊನೆ ಹಂತದಲ್ಲಿ ಅವರ ಹೆಸರು ಡ್ರಾಪ್ ಆಗಿರುವುದರಿಂದ ಎಲ್ಲ ಅಭಿಮಾನಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರದ ಜನರಿಗೆ ತುಂಬಾ ನೋವಾಗಿದೆ. ಅದಕ್ಕೆ ಪ್ರತಿಭಟನೆ ಮಾಡ್ತೇವೆ. ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಯಾರು ಕಾರಣ? ನಮ್ಮಲ್ಲಿ ಶಾಸಕರಿಗೆ ಇವತ್ತು ಬೆಳಗ್ಗೆಯಿಂದಲೂ ನಮ್ಮ ಹೆಸರಿತ್ತು, ನಮ್ಮ ಶಾಸಕರ ಹೆಸರಿತ್ತು. ಆದ ಕಾರಣ ಜಿಲ್ಲೆಯ ಕುತಂತ್ರ ರಾಜಕಾರಣಿಗಳು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕರ ಇವ್ರ ಮುಂದೆ ಇನ್ನು ಹೆಚ್ಚಿನ ಕೆಲಸಗಳು ಮಾಡಿ ಇವ್ರ ಹೆಸರು ಮಾಡ್ಕೋತಾರ ತಂದು ನಮ್ಮ ಜಿಲ್ಲಾ ರಾಜಕಾರಣಿಗಳು ಅವ್ರ ಕುತಂತ್ರ ರಾಜಕಾರಣದಿಂದ ಇವ್ರ ಹೆಸರನ್ನು ತೆಗೆದು ಹಾಕಿಸ್ಯಾರ. ಇವತ್ತಿನ ನಿಮ್ಮ ಜಿಲ್ಲಾ ರಾಜಕಾರಣಿ ಅಂದ್ರೆ ನಂಬರ್ 1 ಬರೋದು MP ಪಾಟೀಲ್, ಸೆಕೆಂಡ್ ಶಿವಾನಂದ ಪಾಟೀಲ್. ಯಾರ ಕಾರಣ? ಎಲ್ಲಾ ಜಿಲ್ಲಾ ರಾಜಕಾರಣ ಟೋಟಲ್ ಕಾಂಗ್ರೆಸ್ ಪಕ್ಷದವರು ಇವರಿಗೆ ಹೆಸರನ್ನು ತೆಗಿಲಿಕ್ಕೆ ಕಾರಣ ಅದ. ಇವತ್ತಿನ ದಿನ ಅಪ್ಪಾಜಿ ನಾಡಗೌಡರು ಕೂಡ ಆಕಾಂಕ್ಷಿ ಇದ್ರು, ಅವರಿಗೆ ನಾವು ಬೇಡ ತಂದಿಲ್ಲ. ಅವರಿಗೆ ಆಕಾಂಕ್ಷಿ ಎಲ್ಲರೂ ಕೂಡ ನಮ್ಮ ಶಾಸಕರಿಗೆ ನಮ್ಮ ತಾಲೂಕಿಗೆ 70 ವರ್ಷ ಆದರೂ ನಮಗೆ ಸ್ವತಂತ್ರ ಬಂಧನ ಹಿಡಿದು ನಮಗ ಮಿನಿಸ್ಟರ್ ಸೀಟ್ ಸಿಕ್ಕಿಲ್ಲ. ಈಗಾಗಲೇ ನಮ್ಗೆ ಸಿಗತಂತ ಮಿನಿಸ್ಟರ್ ಸಿಗತ ಆಸೆ ಇಟ್ಕೊಂಡು ಬಂದಿದ್ದೆ ನಾವೆಲ್ಲ. ಸಾವಿರಾರು ನಿಮ್ಮ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ, ಆಯ್ತಾ? ಈಗ ಏನ್ ಮಾಡ್ತೀರಾ? ಈಗ ನಾವು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಏನ್ ನಿರ್ಧಾರ ತಗೋತಾರ ನಾವು ಎಲ್ಲ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸಾಮೂಹಿಕವಾಗಿ ಎಲ್ಲ ರಾಜೀನಾಮೆ ಕೊಡ್ತೇವೆ. ನಾವು ಇವತ್ತಿನ ದಿನ ಕೊಟ್ಟು ಮುಂದಿನ ಸ್ಟ್ಯಾಂಡ್ ಏನು? ಮುಂದಿನ ಸ್ಟ್ಯಾಂಡ್ ನಮ್ಮ ಶಾಸಕರು ಏನ್ ಹೇಳ್ತಾರ ಅದ್ರ ಹೇಳಿದ ಪ್ರಕಾರ ಅವ್ರು ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ಬದ್ಧರಿದ್ದೀವಿ ನಾವೆಲ್ಲರೂ. ಎಂ ಕುಮಾರ್, ಇದಿಷ್ಟು ಶಾಸಕರಾದಂತ ಯಶವಂತರಾಯಗೌಡ ಪಾಟೀಲ್ ರವರ ಅಭಿಮಾನಿಗಳ ಒಂದು ಅಭಿಪ್ರಾಯ. ಅಂದ್ರೆ ನಾವು ಕೂಡ ತಮ್ಮ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗಳೇನಿದ್ದಾವೆ ಎಲ್ಲವಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದರೆ, ಈಗ ಯಶವಂತರಾಯಗೌಡ ಪಾಟೀಲ್ ರವರು ಕೂಡ ತಮ್ಮ ಖಾಸಗಿ ವಾಹನದಲ್ಲಿ ಇದೀಗ ರಾಜೀನಾಮೆಯನ್ನು ಕೂಡ ಸಲ್ಲಿಸೋದಕ್ಕೆ ವಿಧಾನಸೌಧದತ್ತ ತೆರಳಿರುವಂತದ್ದು. ಎಂ ಕುಮಾರ್.